ಹಾಯ್ ಎಲ್ಲರೂ ಶಿವಮೊಗ್ಗದಿಂದ ಅಹಮದಾಬಾದ್ ಹೋಗೋಣ ಬನ್ನಿ. ಈಗ ಶಿವಮೊಗ್ಗದಿಂದ ಬನವಾಸಿಗೆ ಎಂಟಿ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಿಂದ ಡೈರೆಕ್ಟ್ ಏನು ಲೋಡ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಬನವಾಸಿಗೆ ಹೋಗಿ ಬನವಾಸಿಯಿಂದ ಈಗ ಪೈನಾಪಲ್ ಜ್ಯೂಸ್ ಡಬ್ಬಿ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಬನವಾಸಿ ಬಂದಾಯಿತು, ಅರ್ಧ ಲೋಡ್ ಆಯಿತು, ಗಾಡಿ ಸ್ವಲ್ಪ ಲೋಡ್ ಆಗಿದೆ, ಮಾಡ್ತಾ ಇದ್ದಾರೆ. ಇಲ್ಲ ಬಾಕ್ಸ್ ಥರ ಬರುತ್ತೆ, ಈಗ ಲೋಡ್ ಮಾಡ್ಕೊಂಡು ಹಂಗೆ ಹಗ್ಗ ತಡ್ಕೊಳ್ಕೊಂಡು ಎಲ್ಲ ಕ್ಯಾಬಿನ್ ಹೈಟೆಕ್ ಲೆವೆಲ್ ಬರ್ತೈತೆ, ಎಲ್ಲ ಹಗ್ಗ ತಡ್ಕೊಳ್ಕೊಂಡು ಹೋಗ್ತಾ ಇರೋದು ಇಲ್ಲಿಂದ. ಕಡೆಗೆಲ್ಲ ಲೋಡ್ ಆಗಿ ರೆಡಿಯಾಗಿ ನಿಂತ್ಕೊಂಡು ನೋಡಿ, ಹಗ್ಗ ತಡ್ಪಲೆಲ್ಲ ಹಾಕಿ ನಿಲ್ಲಿಸಿದ್ದೀವಿ. ಇನ್ನು ಬಿಲ್ ಬಂದಿಲ್ಲ, ಬಿಲ್ ಬಂದ ತಕ್ಷಣ ಹೋಗ್ತಾ ಇರೋದೆ. ಬೆಲ್ಲ ತೊಗೊಂಡು ಹೋಗ್ತಾ ಇರೋದು. ಈಗ ಇನ್ನೊಬ್ಬರು ಡ್ರೈವರ್ ಓಡಿಸ್ತಾರೆ ಗಾಡಿಯನ್ನು. ಸ್ವಲ್ಪ ಬನವಾಸಿಯಿಂದ YR, ಮುಂಡಗೋಡ್, ತಡಸ್, ಹುಬ್ಳಿಯಿಂದ ಬಿಜಾಪುರ ಮೇಲೆ ಹೋಗ್ತಾ ಇರೋದು. ಈಗ ನಾನು ನೈಟೆಲ್ಲ ಗಾಡಿ ಓಡಿಸ್ಬಿಟ್ಟು ಬಿಜಾಪುರ ದಾಟಿ ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಮಾಡಿ ಕೊಟ್ಟಿದ್ದೆ ಗಾಡಿನ. ಅಲ್ಲಿಂದ ಓಡಿಸ್ಕೊಂಬಂದು ಕರೆಕ್ಟ್ 11:30 ಗಂಟೆ ಆಗೈತೆ. ಊಟ ತಿಂಡಿ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ರು, ಅನ್ನ ಸಾಂಬಾರು. ಅಷ್ಟರಲ್ಲೇ ಮತ್ತು ನಮ್ಮದೊಂದು ಟೈರ್ ಇದಾಗಿತ್ತು, ಅದನ್ನು ಚೇಂಜ್ ಮಾಡ್ಕೊಂಡು ಸ್ಟೆಪ್ನಿ ಹಾಕೊಂಡು ಏರ್ ಬಂದಿದ್ದು ಟೈರ್ನ. ಮತ್ತು ಇನ್ನೇನಿಲ್ಲ. ಈ ನೋಡ್ರಿ BS6 ಗಾಡಿಗಳು, ಅಣ್ಣಾಚಿ ಗಾಡಿ ಹೆಂಗಿದಾವೆ ನೋಡ್ರಿ. ಹೋಗ್ತಾ ಇದೆ ನೋಡ್ರಿ, ಊಟ ಮಾಡಿ ಹೋಗ್ತಾ ಇದೆ. ನೀವು ನಾವು ಎಲ್ಲ ಮುಗಿದಾಯ್ತೀವಿ, ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಊಟ ಮಾಡ್ಕೊಂಡು ಅವ್ರದ್ದು ಡ್ಯೂಟಿ ಸ್ಟಾರ್ಟಲ್ಲೇ ರನ್ನಿಂಗಲ್ಲೇ ಇರುತ್ತೆ, ಅವರ ಡ್ಯೂಟಿ ಮಾಡ್ತಾರೆ. ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಏರೆಲ್ಲ ಚೆಕ್ ಮಾಡ್ಕೊಂಡು ಹಗ್ಗ ಎಲ್ಲ ಟೈಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಅವ್ರ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅವರೇ ಓಡಿಸ್ತಾ ಇದ್ದಾರೆ ಗಾಡಿ. ಈಗ ನಾವು ಇನ್ನೊಂದು ಸ್ವಲ್ಪ ಹೊತ್ತು 5 ನಿಮಿಷ ಕುತ್ಕೊಂಡು ಮಲ್ಕೊಂಬಿಡೋದು ಶಿಸ್ತಾಗಿ. ಮಲ್ಕೊಂಡು ಸಾಯಂಕಾಲ ಒಂದು 6-7 ಗಂಟೆ ಮೇಲೆ ಎದ್ದು ಊಟ ಮಾಡಿ ನಮ್ಮದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ. ಅವ್ರದ್ದೇ ಡ್ಯೂಟಿ ಸ್ಟಾರ್ಟ್. ಈಗ ಮಳೆ ಬರ್ತಾಯಿದೆ, ಜಿಟಿ ಬಂದು ಹೋಗ್ತಾ ಇದೆ. ಅಷ್ಟೇನು ಮಳೆ ಇಲ್ಲ, ಅಷ್ಟೇ ಮಳೆ ಹೊಡ್ತೈತೆ. ಒಂದು ಲೆಕ್ಕಕ್ಕೆ ನಮ್ಮ ಕರ್ನಾಟಕ ಬಸ್ಸೇ ಬೆಸ್ಟ್ ಏನ್ರಿಪ್ಪ. ಇಲ್ಲಿ ನೋಡ್ರಿ ಮಹಾರಾಷ್ಟ್ರ ಬಸ್ ನೋಡ್ರಿ ಹೆಂಗಿದ್ದಾವೆ, ಕಚ್ಚಡ ಕಿತ್ತು ಹೋಗ್ಬಿಟ್ಟವೆಲ್ಲ, ಉಪಯೋಗನೇ ಇಲ್ಲ ಮಹಾರಾಷ್ಟ್ರ ಬಸ್ಗಳು. ಆದರೆ ಮಿಲ್ಟ್ರಿ ವ್ಯಾನ್ ಬೇರೆ ಒಂದು ನಿಂತ್ಕೊಂಡೈತೆ, ಮಿಲ್ಟ್ರಿ ವ್ಯಾನು ಎಲ್ಲ ಗಾಡಿನೂ ಬರ್ತಾವೆ ಇಲ್ಲಿ. 13 ನಂಬರ್ ಹೈವೇ ನಾವು ತಿರುಗಾಡೋದು ಫ್ರೆಂಡ್ಸ್ ಎಲ್ಲ. ಹೆಚ್ಚು ಕೋಲಾರ ಗಾಡಿ ಅವೆಲ್ಲ, ತುಮಕೂರು ಗಾಡಿ ಅವೆಲ್ಲ 13 ನಂಬರ್ ಮೇಲೆ ತಿರುಗಾಡ್ತಿರ್ತೀವಿ ನೋಡ್ರಿ. ಮಹಾರಾಷ್ಟ್ರ ಹಿಂಗಿದೆ, ರೋಡ್ ಸರಿ ಇಲ್ಲ ಮಹಾರಾಷ್ಟ್ರದ. ಇನ್ನೊಂದು ಭಾರಿ ರೋಡ್ ಬೇಗ ಕೆಲಸ ಮಾಡಲ್ಲ, ರೋಡ್ ಮಾಡೋದಿಲ್ಲ ಅವರು ಮಹಾರಾಷ್ಟ್ರದವರು. ಒಂದು ಲೆಕ್ಕಕ್ಕೆ ಹೋಲಿಸಿದ್ರೆ ನಮ್ಮ ಕರ್ನಾಟಕ ಬೆಸ್ಟ್ ಅನಿಸುತ್ತೆ ರೋಡಲ್ಲಿ. ವೆದರ್ ಸ್ವಲ್ಪ ಕೂಲಾಗಿ ತಣ್ಣಗಿದೆ ಅಂತ, ಏನು ಬಿಸಿಲಿಲ್ಲ, ಮಳೆ ಲೈಟ್ ಮಳೆ ಇದೆ ನೋಡಿ. ಹಿಂಗೆ ಸಿಂಗಲ್ ರೋಡ್ ಪೂರ್ತಿ. ಎಲ್ಲ ಸಾಯಂಕಾಲ ಬೇರೆ ಆಗ್ಬಿಡ್ತು. ಮತ್ತು ಎದ್ದು ನಾನು ತೊಗೊಂಡಿದ್ದೆ. ಆಮೇಲೆ ಏನಿಲ್ಲ, ಸುಮ್ಮನೆ ಹೋಗ್ತಾಯಿದ್ದೆ ಫ್ರೆಂಡ್ಸ್. ನಿದ್ದೆ ಬರಲ್ಲ, ಇದು ಗಾಡಿ ಹೀಟಿಗೆ ಮಧ್ಯಾಹ್ನ ಹೊತ್ತು ಮಲಗೋಕ್ಕಾಗಲ್ಲ ನಮಗೆ. ಅಷ್ಟಿಷ್ಟು ನಿದ್ದೆ ಮಾಡ್ಕೊಂಡು ಹೋಗ್ತೀವಿ. ಸಾಯಂಕಾಲ ಆಯಿತು ಅಂದರೆ ಹೋಗ್ತಾ ಇರೋದು. ಈಗ ಬೆಳಗಿನ ಜಾವ ಕರೆಕ್ಟಾಗಿ 4-5 ಗಂಟೆಗೆ 5:15 ಬಂದೆ ನಾನು ಇಲ್ಲಿ ಅಹಮದ್ನಗರಿಗೆ. ಅಹಮದ್ನಗರ ರೋಡ್ ಬಂದ್ ಮಾಡಿಬಿಟ್ಟಿದ್ದಾರೆ, ಶಿರಡಿ ಹೋಗೋ ರೋಡೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಯಾವ ಗಾಡಿನೂ ಬಿಡ್ತಾಯಿಲ್ಲ, ಓನ್ಲಿ ಆ ಕಡೆಯಿಂದ ಬರ್ತಾ ಇರೋದು ಮಾತ್ರ. ಕಾರಣ ಈಗ ಈ ಕಡೆ ಶಿರಡಿ ಕಡೆಯಿಂದ ಎಲ್ಲ ಡೆಲ್ಲಿಯಿಂದ ಪಾದಯಾತ್ರೆ ಬರ್ತಾಯಿದ್ದಾರೆ. ಪಂಡ್ರಾಪುರಕ್ಕೆ ಹೋಗೋರೆಲ್ಲ, ಮಹಾರಾಷ್ಟ್ರ ಪಂಡ್ರಾಪುರ ಇದೆಲ್ಲ, ವಿಠ್ಠಲನ ದೇವಸ್ಥಾನಕ್ಕೆ ಹೋಗೋರು ಬರ್ತಾರೆ. ಓನ್ಲಿ ಹಾಲಿನ ಗಾಡಿ ಮಾತ್ರ ಅವಕ್ಕೆಲ್ಲ ಬಿಡ್ತಾ ಇದ್ದಾರೆ. ಬಿಟ್ಟರೆ ನಮ್ಮ ಗಾಡಿಗಳು ಯಾವ ಬಿಡ್ತಾಯಿಲ್ಲ. ಇಡೀ ದಿವಸ ಅಲ್ಲಿ ನಿಂತ್ಕೊಂಡು ರಾತ್ರಿ 10-11 ಗಂಟೆ ಮಟ್ಟ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. 11 ಗಂಟೆ ಮೇಲೆ ಬಿಟ್ಟರೆ ಹೋಗೋದು, ಇಲ್ಲಾಂದರೆ ಇಲ್ಲ. ಮೋಸ್ಟ್ಲಿ ಬಿಡ್ತಾರೆ ಅನಿಸುತ್ತೆ 11 ಗಂಟೆ ಮೇಲೆ ನೈಟ್. ಬೆಳಗ್ಗಿನ 5 ಗಂಟೆ ನಮ್ಮ ಗಾಡಿಗೆ ನೋಡ್ರಿ, ನಮ್ಮ ಗಾಡಿಯಲ್ಲಿ ಕಾಣ್ತಾ ಇದೆ ನೋಡ್ರಿ. ಅಣ್ಣಾಚಿಂದ 3ನೇ ಗಾಡಿ ನಮ್ಮದು. ಎಲ್ಲ ತಿರುಗಿಸ್ಕೊಂಡು ಬಂದು ನಿಲ್ಸ್ಕೊಂಡು ಗಾಡಿಗೆ. ಮತ್ತು ಕಡೆಗೆ ಗಾಡಿ ಎಲ್ಲ ತಿರುಗಿಸ್ಕೊಂಬಂದು ಈ ಕಡೆ ಬೈಪಾಸಲ್ಲಿ ಹೈವೇದಲ್ಲಿ ಸೈಡ್ ಹಾಕ್ಕೊಂಡ್ವಿ. ಹಾಗೆ ಗುಡ್ಡ, ಮಳೆ ಚೆನ್ನಾಗಿ ಬರ್ತೈತೆ, ಒಳ್ಳೆ ವೆದರ್ ಇತ್ತು. ಆ ಗುಡ್ಡಕ್ಕೆ ಹೋಗಿ ಕುರಿ ಮೇಯಿಸ್ತಿದ್ರಲ್ಲೆಲ್ಲ ಹಂಗೆ ನೋಡ್ಕೊಂತ ಬಂದ್ವಿ. ಈ ಕಡೆ ನಾನು ಒಬ್ಬನೇ, ನಮ್ಮ ಡ್ರೈವರೆಲ್ಲ ನೋಡ್ರಲ್ಲಿ ಗಾಡಿ ಕಾಣ್ತಾ ಇದೆ ನೋಡ್ರಲ್ಲಿ, ಎಲ್ಲ ಫುಲ್ಲು ಜಾಮ್ ಆಗಿರೋ ಗಾಡಿಗಳು. ನಮ್ಮ ಅದು ಕಾಣ್ತೈತಲ್ಲ, ಇದೇ ನಮ್ಮ ಗಾಡಿ, JCB ಹಿಂದ್ಗಡೆ ಇರೋದು ನಮ್ಮ ಗಾಡಿ, ಅದೇ ಗಾಡಿ. ಎಲ್ಲ ಆ ಕಡೆಯಿಂದ ಬರ್ತಾ ಇದ್ದಾವೆ, ಇಲ್ಲ ಒಳಸ್ಕೊಂಡೆಲ್ಲ ಬೇರೆ ರೂಟಿಂದ ಹೋಗ್ತಾ ಇದ್ದಾರೆ. ಒಂದು 150 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಕಡೆಗೆ ನೈಟ್ ಗಾಡಿ ಬಿಟ್ಟರು, ಎಲ್ಲ ಗಾಡಿ ಓಡಿಸ್ಕೊಂಬಂದು ಅರ್ಧ ಇಬ್ಬರು ಓಡಿಸ್ಕೊಂಬಂದು ಕಡೆಗೆ ನಾನು ಮಲ್ಕೊಂಡೆ. ಮತ್ತು ಅವ್ರು ಓಡಿಸಿದ್ದು ನಾಸಿಕ್ ದಾಟಿ ಹೋಗ್ತಾ ಇದ್ದೀನಿ. ನಾಸಿಕ್ ದಾಟಿ ಧರಂಪುರ ರೋಡಿಗೆ ಹೋಗ್ತಾ ಇದ್ದೀನಿ, ಸಾಪುತ್ರ ರೋಡಿಗೆ. ಕಡೆಗೆ ಅದಾದಮೇಲೆ ಫ್ರೆಂಡ್ಸ್ ಹೋಗಿ ಅಲ್ಲಿ ನೋಡ್ರಿ, ಎದುರುಗಡೆ ಇರೋ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗುಡ್ಡ ದೊಡ್ಡ ಬೆಟ್ಟ ಅದು, ಇದೇ ಬೆಟ್ಟ ನೋಡ್ರಿ.
ಅಲ್ಲಿ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತೈತೆ ಬಿಡ್ರಿ. ಅಲ್ಲಿ ಹೋಗ್ಲಿಕ್ಕೆ ಸುಮಾರು ದೂರ ಐತೆ, ದೂರ. ಅಲ್ಲೆಷ್ಟು ನೋಡಿ ಬಿಡ್ತಾವೆ, ಎಷ್ಟು ಬಿಸಿಲು ಬಿದ್ದೈತೆ ಚೆಂದಾಗಿ. ಅದೇ ಇನ್ನೇನು ಸುಮ್ಮನೆ ಮತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ ಬರ್ರ ಅಂತೇಳಿ. ಓಡಲ್ಲ ಗಾಡಿ ಸಿಮೆಂಟ್ ರೋಡಲ್ಲಿ, ಅಂದರೆ ಅಪ್ಪಿದೆಯಲ್ಲ ಲೈಟಾಗಿದೆ. ಬರ್ತಾ ಗುಡ್ಡ ಎಷ್ಟು ಹತ್ರ ದೊಡ್ಡದಾಗ ಕಾಣಿಸುತ್ತೆ ನೋಡ್ರಿ. ಹಿಂಗೆ ನೋಡಿ ಈಗ ಹೆಂಗೆ ಕಾಣಿಸುತ್ತೆ. ಭಯಂಕರ ದೊಡ್ಡದಿತ್ತು ಮರ ಗುಡ್ಡ. ಅದು ದೊಡ್ಡದಂದ್ರೆ ದೊಡ್ಡದೈತಿ, ದೊಡ್ಡದು ಗುಡ್ಡ, ಭಾರಿ ಗುಡ್ಡ ಐತಿ. ಇದು ಪೂರ್ತಿ ಮಹಾರಾಷ್ಟ್ರ ನಾಸಿಕ್ ನೋಡಿದ್ದು. ನಾಸಿಕ್ಕಿಂದ ಒಂದು 20 ಕಿಲೋಮೀಟರ್ ಮುಂದೆ ಬಂದೀವಿ. ಈಗ ಘಾಟನ್ನು ಇಳಿಸ್ದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ನೋಡ್ರಿ ಶಿವಮೊಗ್ಗದ ಗಾಡಿ ಸಿಕ್ತಲ್ಲಿ. ನಮ್ಮ ಶಿವಮೊಗ್ಗ ಡ್ರೈವರ್ ಇವರು MGS ಅಂತ ಇದೆಯಲ್ಲ, ಶಿವಮೊಗ್ಗದ ಗಾಡಿ ಅದು. ಅವ್ರ ಮುದ್ಕ ಹಿಂಗೆ ಹಾಯ್ ಮಾಡ್ತಾನೆ ಈಗ ಹಂಗೆ. ನೋಡ್ರಿ ಘಾಟೆಲ್ಲ ಹೆಂಗಿದೆ, ಸಾಕಾಗಿದೆಯಲ್ಲ ವ್ಯೂ. ಬರೀ ಮಳೆಗಾಲದಲ್ಲಿ ನಿಧಾನ ನಡೆಸ್ಬೇಕು ಘಾಟಿ ಮಾತ್ರ, ಯಾಕಂದರೆ ಗಾಡಿ ನಿಲ್ಲಲ್ಲ, ಜರಿದು ಬಿಡುತ್ತೆ. ಹೋಗ್ತಾ ಇರ್ತೀವಿ ಜರ್ದಿಂಗೆ ಬರ್ರ ಅಂತೇಳಿ. ಈಗ ನೋಡಿದ್ವಿ ಫ್ರೆಂಡ್ಸ್, ಅದು ಗುಜರಾತ್ ಬಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬೇಸಿಕ್ಸ್ ಗಾಡಿ ಅದು. ಆದರೆ ಮಹಾರಾಷ್ಟ್ರ ಬಸ್ ಉಪಯೋಗಿಲ್ಲ, ಗುಜರಾತ್ ಅಡ್ಡಿ ಇಲ್ಲ. ಒಂದು ಲೆಕ್ಕಕ್ಕೆ ನಮ್ಮ ಕರ್ನಾಟಕ ಪ್ರೈವೇಟ್ ಬಸ್ಸು ಗೌರ್ಮೆಂಟ್ ಬಸ್ಸೇ ಬೆಸ್ಟ್ ಅನಿಸುತ್ತೆ ನೋಡಿದ್ರೆ, ಇವ್ರಿಗೆಲ್ಲ ಹೋಲಿಸಿದ್ರೆ. ವೆದರ್ ಮಾತ್ರ ಸಖತ್ತಾಗೈತೆ. ಘಾಟಿ ಫುಲ್ ಘಾಟಿ ಜಾಮ್ ಆಗೋದು, ಅರ್ಧ ಘಾಟಿ ಜಾಮ್ ಆದಂಗೆ ಅನಿಸುತ್ತೆ. ನೋಡಿ ಕೆಳಗೆ ಇಳಿತಾ ಇದ್ದೀವಿ. ಮುಂದೆ ಏನಿದೆ ನೋಡ್ಬೇಕು, ಎಲ್ಲೆಲ್ಲಿ ಜಾಮ್ ಆಗಿದೆ ಗೊತ್ತಿಲ್ಲ. ಜಾಮ್ ಆಗಿದೆ ಗೊತ್ತಾಗಲ್ಲ ಅದು. ನೋಡೋಣ ಅಷ್ಟು ಎಷ್ಟು ನಿಧಾನ ಹೋಗ್ತಾನೆ. ನಾವು ನಿಧಾನ ಇಳಿಬೇಕು, ಅವ್ರು ನಿಧಾನನೂ ಹಾಕ್ತಾರೆ. ನಮ್ಮ ಡ್ರೈವರಿಗೆ ಕಣ್ಣು ಬಂದಿದೆ ಪಾಪ, ಹಂಗೆ ಸ್ಪೆಟ್ ಹಾಕೊಂಡು ಓಡಿಸ್ತಾ ಇದ್ದಾನೆ. ಹಂಗಂತೇಳಿ ಏನು ಶೋಕಿಗಲ್ಲ, ಕಣ್ಣು ಬಂದಿದೆ ಅವನಿಗೆ. ಮತ್ತು ಕಡೆ ನನಗೂ ಬರಬಾರ್ದು ಅಂತ ಸ್ಪೆಟ್ ಹಾಕೊಂಡು ಓಡಿಸ್ತಾ ಇದ್ದಾನೆ. ನೋಡ್ರಿ ಸ್ಟಾರ್ಟ್ ಆತಿಲ್ಲ ನನ್ನ ಜಾಮ. ಕಾರ್ನ ಅವ್ನು ಕಿರಿಕ್ ಮಾಡ್ಕೊಂಡು ನಿಲ್ಸ್ಕೊಂಡ ನೋಡ್ರಿ. ಈ ಕಾರ್ನ ಅವ್ನು ಹೋಗಿ ಎದೆ ಮೇಲೆ ನಿಂತ್ಕೊಂಡ ನನ್ನ ಮಗ ಅಲ್ಲಿ ಹೋಗಿ. ಅವ್ರು ಹೆಂಗಿದೆ ಈ ಕಡೆ ಘಾಟು, ಬಿದ್ದರೆ ಸೀದಾ ಹೋಗೇ ಬಿಡದೆ ದಾಡನ್ ಅಂತೇಳಿ. ಏನೋ ಆಗಿದೆ, ಮುಂದೆ ಇಳಿದು ಹೋದಪ್ಪ ಅವ್ನು ಕಾರ್ನವನು, ಏನಕ್ಕಂತ ಗೊತ್ತಿಲ್ಲ. ನೋಡ್ರಿ ಮಳೆ ಹೆಂಗಿದೆ, ಟರ್ನಿಂಗ್ ಹೆಂಗಿದೆ ಇಲ್ಲಿ. ಅರೆ ಖತರ್ನಾಕ್ ಟರ್ನಿಂಗ್, ಮೋಸಲ್ ಟರ್ನಿಂಗ್ ಇವೆಲ್ಲ. ಗಾಡಿ ಏನೋ ಆಗಿದೆ ಪಾಪ, ಹಾಳಾಗಿದೆ. ಟೈರ್ ಬಿಸ್ತಾ ಇದ್ದಾನೆ ಮಳೆಯಲ್ಲಿ. ನಿಲ್ಸ್ಕೊಂಡನಲ್ಲಿ ನಾವು ಹತ್ತಾ ಇದ್ದೀವಿ ನಮ್ಮ ಪಡಿ ನಾವು ಘಾಟು. ನಮ್ಮ ಮುಂದೆ ಒಂದು ಗಾಡಿ ಇದೆ ಮರಿ, ಅದು ದೊಡ್ಡ ಪೈಪಿನ ಗಾಡಿ. ಅವ್ನು ಸೈಡ್ ಕೊಡ್ತಲ್ಲ ನನಗೆ. ಸೈಡ್ ಕೊಟ್ಟರೆ ಹೋಗ್ಬಿಡ್ತಿದ್ವಿ ಇಷ್ಟು ಸೈಡ್ ಹೊಡ್ಕೊಂಡು. ಸೈಡೇ ಕೊಡ್ತಲ್ಲ ನನ್ನ ಮಗ. ನೋಡ್ರಿ ವೆದರ್ ಹೆಂಗಿದೆ, ಚೆನ್ನಾಗಿದೆ ಇಲ್ಲಿ. ಫುಲ್ ಹಸಿರು ಗ್ರೀನ್. ಮಳೆ ಸ್ಟಾರ್ಟ್ ಆಗಿದೆ ಈಗ ಗುಜರಾತಲ್ಲಿ. ಒಂಥರ ಮಲೆನಾಡು ಇದ್ದಂಗೆ ಇದು ಪ್ಲೇಸು. ನೋಡ್ರಿ ಅವನು ಎರಡು ಟ್ರಾಲ ಚಸ್ಸಿ ಲೋಡ್ ಮಾಡ್ಕೊಂಡು ಬರ್ತದೆ ನಾವು ಹಿಂದ್ಗಡೆ ಮಹೀಂದ್ರ ಗಾಡಿ. ಅವನು ಗಾಡಿ ಕಟ್ಟಂಗಿಲ್ಲ, ಸಡನ್ಲಿ ಅಪ್ಪು ತಿರುವು ರೋಡ್ ಗಾಡಿ ಹತ್ತ ಭಯಂಕರ ಕಷ್ಟ ಮಾತ್ರ ಗಾಡಿ ಹತ್ತೋದು. ಲೈಟಾಗಿ ಬಿಸಿಲು ಬಿದ್ದಿದೆ. ಕೆಳಗಡೆ ಗಾಡಿ ಬರೋ ಹೆಂಗೆ ಕಾಣ್ತಾ ನೋಡಲ್ಲಿ. ಕೆಳಗಡೆಯಿಂದ ಗಾಡಿ ಬಂದು ಹತ್ತಾ ಇದ್ದಾವಲ್ಲ ನಮ್ಮ ಜೊತೆಗೆ. ಈ ಪೈಪ್ ಗಾಡಿ ಒಬ್ಬ ಸೈಡ್ ಕೊಡ್ತಲ್ಲ ನಮ್ಮ ಎಲ್ಲ ಕೊಟ್ಟರೆ ಹೋಗ್ಬಿಡ್ತಿದ್ದು ಇಷ್ಟೊತ್ತಿಗೆ ನಾವು. ಅಲ್ಲಿ ನೋಡ್ರಲ್ಲಿ ಪೂರ್ತಿ ರೋಡ್ ನೋಡ್ರಲ್ಲಿ ಕಾಣ್ತದೆ. ಅಣ್ಣಾಚಿ ಗಾಡಿ ಎಲ್ಲ ಬರ್ತಾವೆ ನೋಡ್ರಲ್ಲಿ. ಅದೇ ರೋಡು, ನಾವು ಅದೇ ರೋಡಲ್ಲಿ ಬಂದಿರೋದು. ಈಗ ಹತ್ತಾ ಇರೋದು. ಈಗ ಇಳಿಸ್ಕೊಂಬಂದು ಮತ್ತು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಬರ್ತಾ ಹಂಗೆ ರೋಡ್ ಹಿಂಗೆ ಟರ್ನಿಂಗು ಇದು ಜಾಸ್ತಿ. ಅಣ್ಣಾಚಿ ಎಷ್ಟು ನಿಧಾನ ಬರ್ತಾಯಿದೆ ನೋಡ್ರಲ್ಲಿ, ಆರಾಮಾಗಿ ಕೂಲಾಗಿ. ಮತ್ತೇನೆಲ್ಲ ಮಳೆ ಕಡಿಮೆ ಆಗಿ ಸ್ವಲ್ಪ ಬಿಸಿಲು ಬಿತ್ತು. ಒಳ್ಳೆ ಗಾಳಿ ಬರ್ತೈತಿ ಮಾತ್ರ. ಮುಂದ್ಗಡೆ ಜಾಮ್ ಆಗಿದೆ ಕಾಣ್ತೈತೆ ಅಲ್ಲಿ ಟ್ರಾಲ ತರೋದ್ರಿಂದ. ಒಬ್ಬೊಂದು ದೊಡ್ಡ ಇದನ್ನ ಏರ್ಕೊಂಡು ಹೋಗ್ತಾಯಿದ್ದ ನನ್ನ ಮಗ, ಅವನಿಂದನೇ ಕೆಟ್ಟ ಜಾಮ್ ಆಗ್ತಾಯಿದೆ ಅಲ್ಲಿ. ನೋಡ್ರಿ ಜಾಮ್ ಆಗಿದೆ ಅಲ್ಲಿ ಕಾಣಿಸ್ತಾ. ನಾವು ಅಲ್ಲೇ ಹೋಗಿ ನಿಲ್ಸ್ಕೊಂಡೆ ನೋಡ್ರಿ, ಜಾಮ್ ಆಗಿದೆ ಅಂತೇಳಿ. ಏನು ಮಾಡೋಕ್ಕೆ ಬರಲ್ಲ, ಅಷ್ಟಿಷ್ಟು ಜಾಮ್ ಆಗ್ತಿರ್ತವೆ ಹೋಗ್ತಿರ್ತದೆ. ಅದ್ರಲ್ಲಿ ಬಸ್ ನಾನು ಈಗ ಹೋಗ್ತಾ ಇದ್ದೀನಿ. ರಾತ್ರಿ ಎಲ್ಲ ಜಾಮ್ ಆಗಿತ್ತಲ್ಲ ಅಲ್ಲಿ ಅಹಮದ್ನಗರದಲ್ಲಿ. ಅವರು ಹೆಂಗೆ ನಂಬರ್ ಮೇಲೆ ಓಡಾಡ್ತಾರೆ ಬೆಂಗಳೂರಿಂದ ಬಸ್. ಸುಮ್ಮನೆ ಹಳ್ಳಿಗಳು ಹೆಂಗೆ ಕಾಣ್ತೈತೆ ನೋಡ್ರಿ ವ್ಯೂ. ಗುಡ್ಡ ಗಾಡು ಎಲ್ಲ ಹೆಂಗಿದೆ ನೋಡ್ರಿ, ಚೆನ್ನಾಗಿದೆಯಲ್ಲ. ನೋಡೋಕ್ಕೆ ಎಲ್ಲ ಚೆನ್ನಾಗಿ ಕಾಣ್ತೈತೆ. ಆದರೆ ಅಲ್ಲಿ ಹೋಗಿ ಭಯಂಕರ ಈ ಗಾಡಿ ಓಡಿಸ್ತಿಲ್ಲ, ಆ ಗಾಡಿಯಿಂದನೇ ಫುಲ್ ಜಾಮ್ ಆಗ್ತಿರೋದು. ಅಲ್ಲಿ ನೋಡಿ ಕೆಳಗಿಂದ ಹಿಂಗೂ ಜಾಮ್ ಆಗಿದೆ, ಫುಲ್ಲು ಜಾಮ್ ಆಗ್ತದೆ. ಈಗ ಅವನು ಓವರ್ ಸೈಜ್ ಲೋಡ್ ಮಾಡ್ಕೊಂಬಂದೆ. ನಾನು ಪೂರ್ತಿ ಇಷ್ಟು ಊರು ಅಗಲ ಲೋಡ್ ಮಾಡ್ಕೊಂಬಂದೆ. ಆ ಸಿಂಗಲ್ ರೋಡಾಗೆಲ್ಲ ಅಷ್ಟು ಅಗಲವಾಗಿ ಲೋಡ್ ಮಾಡ್ಕೊಂಬರಂಗಿಲ್ಲ. ಎಲ್ಲ NH 4 4 ವೇ 3 ವೇ 6 ವೇ ಅಲ್ಲೇ ತಿರುಗಾಡಬೇಕು. ಇಲ್ಲಿ ಬಂದು ಅವರು ನಮಗೆಲ್ಲ ಜೀವತಿಂದ ಹಾಕ್ಬಿಡ್ತಾರೆ. ಈಗ ಎಲ್ಲ ಗಾಡಿ ನಿಧಾನವಾಗಿ ಹತ್ತಾ ಇದ್ದಾವೆ.
ಏನೋ ಮಾಡೋಕ್ಕೆ ಬರಲ್ಲ, ಹೋಗೋದೇ ನಿಧಾನವಾಗಿ. ಅದು ಹಿಂದ್ಗಡೆಯಿಂದ ಚೆನ್ನಾಗಿ ಕಾಣ್ತೈತೆ. ಅಂತೇನು ಮಳೆ ಇನ್ನೂ ಆಗಿಲ್ಲ ಇಲ್ಲ, ಸ್ವಲ್ಪ ಈಗ ಮಳೆಗಾಲ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ, ಇಲ್ಲಿ ಅಷ್ಟೇನು ಮಳೆ ಜೋರಾಗಿ ಸ್ಟಾರ್ಟ್ ಆಗಿಲ್ಲ. ಗಾಳಿ ಒಂದು ಬೀಸ್ತೈತೆ, ಬರಲ್ಲ ಅಂತ ಒಳ್ಳೆ ಗಾಳಿ. ನೋಡಿದ್ರೆ ಹೆಂಗೆ ಬರ್ತಾಯಿದೆ ಅಣ್ಣಾಚಿ, ಅಲ್ಲಾಗಲೇ ತೋರಿಸಿದ್ಲು ಅವನೇ ಏನೇನು ಬರ್ತಾ ಇರೋದು. ಅಲ್ಲಿ ನೋಡಿ, ಅಲ್ಲಿ ಗಾಡಿ ಹೆಂಗತ್ತಿದೆ, ಕಾರು ಡಬ್ಬ ಗಾಡಿ ಎಷ್ಟು ಕಾಣ್ತದಲ್ಲ, ಎಷ್ಟು ದೂರ ಇರಬೇಕು ಅದು. ಬಟ್ ಸಿಕ್ಕಾಪಟ್ಟೆ ರೌಂಡ್ ಹೊಡಬೇಕು. ಆದರೂ ದೊಡ್ಡ ಘಾಟಿಗಳು ಇವೆಲ್ಲ, ನಮ್ಮ ಕರ್ನಾಟಕದಲ್ಲಿ ಇರೋಕ್ಕಿಂತ ದೊಡ್ಡ ದೊಡ್ಡ ಘಾಟಿಗಳು ಇವೆಲ್ಲ. ಭಾರಿ ಹತ್ತಬೇಕು, ಭಾರಿ ಕಷ್ಟ. ಸ್ವಲ್ಪ ಮೋಷನ್ ಕಟ್ಟಾದ್ರೆ ಹಿಂಗೆ ಆಗ್ತೈತೆ. ನಮ್ಮ ಗಾಡಿ ನೋಡ್ರಿ ನಿಲ್ಲಿಸಿ ಸೈಡ್ ಹಾಕಿ ಬಂದಿದ್ವಿ, ಅಂದರೆ ಇಲ್ಲಿಗೆ ಜಾಮ್ ಆಗಿದೆ, ಗಾಡಿ ಹೋಗ್ತಾ ಇಲ್ಲ. ಗಾಡಿಗಳು ಮುಂದ್ಗಡೆ ನೋಡಿ ದೊಡ್ಡ ಗಾಡಿ ಅನ್ಸಲ್ಲ, ಗಾಡಿ ಯಾವುದೂ ಹೋಗ್ತಾ ಇಲ್ಲ. ಬನ್ನಿ ಮುಂದೆ ನಡ್ಕೊಂಡು ನೋಡೋಣ ಏನಾಗುತ್ತೆ. ಇಲ್ಲ ಹಂಗೆ ವೆದರ್ ನೋಡಿ ಚೆನ್ನಾಗಿದೆ, ಇದು ನೋಡಿಬಿಟ್ಟು ಅಲ್ಲಿ ಆ ಕಡೆ ಹೋಗೋಣಂತೀವಿ. ಗಾಡಿ ಏನಾಗಿ ನೋಡೋಣ ಅಂತ. ಒಳ್ಳೆಯ ವೆದರು ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಗಾಡಿ ಶಿವಮೊಗ್ಗದ್ದು SBR ಅಂತ. ನಾವು ಅಹಮದಾಬಾದ್ ಇದೇ ಲೈನಲ್ಲಿ ತಿರುಗಾಡೋದು, 13 ನಂಬರ್ ಹೈವೇ ಅಂತ ಕರಿತೀವಲ್ಲ, ಅಣ್ಣಾಚೂರೆಲ್ಲ ಇದೇ ನಂಬರಲ್ಲಿ ತಿರುಗಾಡೋದು. ಇಲ್ಲಿ ಎಷ್ಟು ಯಾರ್ದು ಕಿರಿಕಿರಿ ಇಲ್ಲ, ಕಾಟ ಇರೋದಿಲ್ಲ. NH 4 ಆದರೆ ಬರೀ ಪೊಲೀಸರು ಜೀವ ತಿಂದಾಗ್ಬಿಡ್ತಾರೆ. ಇದಕ್ಕೆ ಉಕ್ಕ ಅಂತಾರೆ, ಕಲ್ತಿಗೆ ಹೋಗ್ತಾ ಇದ್ದಾರೆ, ಟೈರ್ ಬಡಿತಾ ಇದೆ. ಇದು ಡೀಸೆಲ್ ಟ್ಯಾಂಕ್ ಅಂತಾರೆ ಇದಕ್ಕೆ. ಟೈರ್ ನೋಡಿ ಹೆಂಗಿದ್ದಾವೆ, ಟೈರಲ್ಲಿ ಕಲ್ಲೆಲ್ಲ ಸಿಕ್ಕಂಡವೆ, ಹಿಂಗಾಗಿ ಹಿಂಗೆ ತೆಗಿಬೇಕು. ಬಂತು, ಹಿಂಗೆ ಬಡಿದ್ರೆ ಈ ಥರ ಸೌಂಡ್ ಬಂದರೆ ಟೈರ್ ಚೆನ್ನಾಗಿದೆ ಅಂತ ಅರ್ಥ. ಚಪ್ ಚಪ್ ಅಂತ ಬಂದರೆ ಟೈರ್ ಹೋಗಿದೆ ಅಂತ. ಹಗ್ಗೆಲ್ಲ ಗಟ್ಟಿದ್ದಾವೆ, ಟೈರೆಲ್ಲ ಚೆನ್ನಾಗಿದ್ದಾವೆ. ಮಕ್ಕಳರೇ ಮಳೆ ಆಗಿ ನಮ್ಮ ಗಾಡಿ ಎಲ್ಲ ಇಲ್ಲಿ ಪೂರ್ತಿ ಗಾಡಿ ಆಗಿ ಗಬ್ಬೆದು ಹೋಗ್ಬಿಟ್ಟಿದೆ. ಹಿಂದ್ಗಡೆ ಎಲ್ಲ ಹಗ್ಗ ಚೆನ್ನಾಗಿದ್ದಾವೆ, ಹಗ್ಗ ಲೂಸ್ ಆಗಿದೆ, ಸ್ವಲ್ಪ ಲೂಸ್ ಆಗಿದೆ ನೋಡಿ. ಇಲ್ಲಿ ಏನು ಇನ್ನೇನು ಬಂದೇ ಬಿಡ್ತಲ್ಲ. ಅಹಮದಾಬಾದಿನ ಸ್ವಲ್ಪ ದೂರ ಹೋದ್ರೆ ಇನ್ನೊಂದು 300 ಕಿಲೋಮೀಟ್ರ್ ಕುಟ್ಟು ಅಂತ ಹೋಗೋದು ಸ್ಟೆಪ್ನಿ. ನೇರ ಬಂಕ್ ಅಂತೇಳಿದ್ದು. ಇದು ನಮ್ಮದೇ ಗಾಡಿ, ಇದೇ ಗಾಡಿ 51 ಟಿ ಅಂಗಡಿ ಅಂತ ಇಂಥ ಬನ್ನಿ ಫ್ರೆಂಡ್ಸ್. ಅಲ್ಲೇ ಸೂರತ್ ದಾಟಿ ಹೋಗ್ತಾ ಇದ್ದೀನಿ, ಅಂಕ್ಲೇಶ್ವರ ದಾಟಿ ಸೂರತ್ತಿಂದ ಹೋಗ್ತಾ ಇರೋದು. ಇಲ್ಲಿ ತನಕ ಹಾಕೋದು, ಇಲ್ಲಿ ತನಕ ಹೋಗುತ್ತೆ. ಕತ್ಲಾದ್ಮೇಲೆ ಅವ್ರು ಓಡಿಸ್ತಾ ಇರ್ತಾರೆ. ಆಮೇಲೆ ನಾವೊಂದು ಸ್ವಲ್ಪ ಅರ್ಧಂಬರ್ಧ ಓಡಿಸ್ತಾ ಇರೋದು, ಕಣ್ಣು ಸ್ವಲ್ಪ ನೋವಾಗಿದೆ, ಅದಕ್ಕೋಸ್ಕರ ನಾವು ಫ್ರೆಂಡ್ಸ್ 150 ಕಿಲೋಮೀಟ್ರ್ ಐತಿ ಇನ್ನು ಅಹಮದಾಬಾದು. ಇನ್ನೇನು ಬೆಳಗ್ಗೆ 4:30 ಅಷ್ಟೊತ್ತಿಗೆ ಹೋಗಿ ಬಿಡೋದು. ಗಾಡಿ ಪಾರ್ಕಿಂಗಲ್ಲಿ ಹಾಕಿ ಖಾಲಿ ಆದರೆ ಖಾಲಿ ಮಾಡೋದು, ಇಲ್ಲ ಹಾಲ್ಟ್ ಆದರೆ ಹಾಲ್ಟು. ನೋಡ್ಬೇಕು ಹೆಂಗೆ ಹಾಕತ್ತೆ, ನೋಡ್ಬೇಕಲ್ಲಿ ಹೋಗಿ. ಸರಿ ಫ್ರೆಂಡ್ಸ್, ಬಾಯ್. ಓಕೆ ಬಾಯ್.